ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಹೋರಾಟದ ಪ್ರತಿಫಲವಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ, ವಿಶೇಷವಾಗಿ ಅನ್ನದಾತ ಮಕ್ಕಳಿಗೆ ಮತ್ತೆ ಸುಮಾರು 10 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥ ಆಸ್ಪಿರೆಂಟ್ಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ, ಪೂಜ್ಯರಾಗಿರ್ತಕ್ಕಂಥ ಮತ್ತೆ ನಮ್ಮೆಲ್ರಿಗೂ ಏನ್ ಪಾತ್ರ ಆದರ್ಶರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರಿಗೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆ ಚುನ್ನಪ್ಪಣ್ಣ ಪೂಜಾರಿ ಅವರಿಗೆ ಮತ್ತೆ ನಿತಿನ್ ಸರ್ ಅವರಿಗೆ ಮತ್ತೆ ವಸಂತ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ 3 ವರ್ಷಗಳಿಂದ ಏನು ನೇಮಕಾತಿ ಮಾಡ್ತಿಲ್ಲ ಅನ್ನುವಂಥದ್ದು ತಮ್ಮೆಲ್ರಿಗೂ ಗೊತ್ತು. ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ಖಿನ್ನತೆಗೆ ಒಳಗಾಗಿದ್ರಿ. ಇವಾಗ ಒಂದೊಂದು ಏನ್ ಪಾತ್ರ ಒಂದೊಂದು ನೇಮಕಾತಿಗಳು ಓಪನ್ ಆಗ್ತಿದೆ, ನಿಮ್ಗೆಲ್ರಿಗೂ ಗೊತ್ತು. ಇಲ್ಲಿ ಸರ್ಕಾರ ಕೇವಲ 56,000 ಅಂದ್ರೆ ಈಗ ಆಲ್ರೆಡಿ ಏನ್ ಪಾತ್ರ ಅಪ್ರೂವಲ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ 56,000ಗೆ ಗ್ರೀನ್ ಸಿಗ್ನಲ್ ನ ಕೊಟ್ಟಿದೆ. ಸ್ನೇಹಿತರೆ, ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಆಸ್ಪಿರೆಂಟ್ಗಳು ಓದ್ತಾ ಇದ್ದಾರೆ, ನಿಮ್ಗೆಲ್ರಿಗೂ ಗೊತ್ತು. ಸೊ ಇಲ್ಲಿ ಕೇವಲ 56,000 ಫಿಲ್ ಮಾಡಿದ್ರೆ ಯಾವುದಕ್ಕೂ ಏನ್ ಪಾತ್ರ ಎಲ್ರಿಗೂ ಜಾಬ್ ಸಿಗತ್ತೆ ಅನ್ನುವಂಥದ್ದು ಇಲ್ಲ, ಆಗೋದಿಲ್ಲ ಅದು. ಹಾಗಾಗಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಒಂದು ದೃಢ ನಿರ್ಧಾರ ಏನು ಅಂತಂದ್ರೆ, ಕೇವಲ 56,000 ಅಷ್ಟೇ ಫಿಲ್ ಮಾಡುವಂತದ್ದು ಆಗ್ಬಾರ್ದು. ಸೊ ಅದರ ಜೊತೆಗೆ ಇನ್ನೂ 1 ಲಕ್ಷ ಫಿಲ್ ಆಗ್ಬೇಕು ಇದೇ ಒಂದು ಅವಧಿ ಒಳಗ ಅಂತ ಹೇಳಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡು 1.5 ಲಕ್ಷ ಹುದ್ದೆಗಳನ್ನ ಫಿಲ್ ಮಾಡಬೇಕು. ಅದರ ಜೊತೆಗೆ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು. ವಿಶೇಷವಾಗಿ ಏನು KPSC ಅಲ್ಲಿ ಭ್ರಷ್ಟಾಚಾರ ಆಗ್ತಿದೆ, KPSC ರಿಫಾರ್ಮ್ಸ್ ಆಗ್ಬೇಕು ಅನ್ನುವಂತ ಒಂದು ಅಜೆಂಡಾ ಇಟ್ಕೊಂಡು, ಆಮೇಲೆ ಏನು KS ಮತ್ತೆ PDO ಪರೀಕ್ಷೆಗಳಲ್ಲಿ ಸಾಕಷ್ಟು ಅಕ್ರಮ ಆಗಿದೆ, ನಿಮ್ಗೆಲ್ಲ ಗೊತ್ತು. ಸೊ ಆ ಪರೀಕ್ಷೆಗಳು ಏನ್ ಪಾತ್ರ ಮತ್ತೆ ಮರುಪರೀಕ್ಷೆ ಆಗ್ಬೇಕು. ಆಮೇಲೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ, 79,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಸೊ ಕನಿಷ್ಠ 50,000 ಹುದ್ದೆಗಳನ್ನ ಈ ಒಂದು ಸರ್ಕಾರದ ಅವಧಿ ಒಳಗ ಫಿಲ್ ಮಾಡಬೇಕು ಅನ್ನುವಂತ ಒಂದು ಅಜೆಂಡಾ ಇಟ್ಕೊಂಡು ನಾವೆಲ್ಲ ಏನ್ ಪಾತ್ರ ನಾಳೆ ಬೆಳಗ್ಗೆ 10 ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇನ್ನೂ ಸಾಕಷ್ಟು ವಿಚಾರಗಳಿದೆ, ಇದೊಂದೇ ಅಲ್ಲ, ಸಾಕಷ್ಟು ವಿಚಾರಗಳಿದೆ. ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಜೆನ್ಯೂನ್ ಆಗಿರ್ತಕ್ಕಂಥ ನ್ಯಾಯ ಸಿಗ್ಬೇಕು. ಕೇವಲ ಡಂಬಾಚಾರಕ್ಕೋಸ್ಕರನೋ ಅಥವಾ ಪ್ರಚಾರಕ್ಕೋಸ್ಕರನೋ ನಾನು ಪ್ರಚಾರ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ, ನಾನು ವಿದ್ಯಾರ್ಥಿ ನಾಯಕನ ಆಗ್ತೀನಿ ಅಂತ ಆಗೋದಿಲ್ಲ. ನಾನು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ಇದ್ದ ವಾಸ್ತವಿಕ ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಏನ್ ಪಾತ್ರ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ಖಿನ್ನತೆಗೊಳಗಾಗಿ ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದಾರೆ, ನಿಮ್ಗೆಲ್ಲ ಗೊತ್ತು. ಅದಕ್ಕೆ ಒಂದು ಲೀಡರ್ಶಿಪ್, ಒಂದು ಕ್ವಾಲಿಟಿ ಬೇಕಾಗಿದೆ. ಹಾಗಾಗಿ ಏನು 56,000 ಜೊತೆಗೆ 1 ಲಕ್ಷ ಹುದ್ದೆಗಳನ್ನ ಫಿಲ್ ಮಾಡಬೇಕು. ಮತ್ತೆ ಈಗ KPSC ಏನ್ ಹೋಗ್ತಾ ಇದಲ್ಲ ಯಾವುದೇ ಎಕ್ಸಾಮ್ಸ್ಗಳು, ಅಲ್ಲಿ ಜೆನ್ಯೂನ್ ಆಗಿ ಎಲ್ರಿಗೂ ನ್ಯಾಯ ಸಿಗತ್ತೆ ಅನ್ನುವಂಥದ್ದಿಲ್ಲ. ಅಲ್ಲಿ ಎಲ್ಲ ಏನ್ ಪಾತ್ರ ಭ್ರಷ್ಟಾಚಾರ ನಡೀತಾ ಇದೆ, ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ನೇಮಕಾತಿ ಆದ್ರೂ ಸಹಿತ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತಂದ್ರೆ ಒಬ್ಬ ಆಸ್ಪಿರೆಂಟ್ಗೆ, ಒಬ್ಬ ಜೆನ್ಯೂನ್ ಆಗಿರ್ತಕ್ಕಂಥ ಆಸ್ಪಿರೆಂಟ್ಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದು ಖಾತ್ರಿ ಇಲ್ಲ. ಹಾಗಾಗಿ ಎಲ್ಲ ಒಂದು ಅಂಶಗಳನ್ನ ಇಟ್ಕೊಂಡು ನಾಳೆ ದಿನ ನಾವು ಚರ್ಚೆ ಮಾಡೋರಿದೀವಿ ಮುಖ್ಯಮಂತ್ರಿಗಳ ಜೊತೆಗೆ. ಏನಾದ್ರೂ ನಮ್ಮ ಕಂಡೀಷನ್ ಏನು ಅಂತಂದ್ರೆ, ತಕ್ಷಣ 56,000 ಜೊತೆಗೆ 1 ಲಕ್ಷ ಹುದ್ದೆಗಳು ಅದ್ರ ಜೊತೆಗೆ ಆಡ್ ಆಗಬೇಕು. ಕರ್ನಾಟಕದಲ್ಲಿ ಏನು ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವಲ್ಲ, ವಿಶೇಷವಾಗಿ 79,000, ಅದರಲ್ಲಿ 50,000 ಫಿಲ್ ಆಗ್ಬೇಕು. ಏನು KPSC ಅದು ಏನ್ ಪಾತ್ರ ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಅನ್ನುವಂತ ಅಜೆಂಡಾ ಇಟ್ಕೊಂಡಿದ್ದೀವಿ. ಇವೇನಾದ್ರೂ ನಮ್ಗೆ ನಾಳೆ ಏನ್ ಪಾತ್ರ CM ಅವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ಲಿಲ್ಲ ಅಂತಂದ್ರೆ ನಮ್ದು ಒಂದು ಏನ್ ಪಾತ್ರ ಅಜೆಂಡಾ ಇದೆ. ಹೋಗಿ ಏನು ಇದನ್ನಾಗುವುದು ಅಂದ್ರೆ ಅರೆಸ್ಟ್ ಆಗುವಂಥದ್ದು ಅಥವಾ ಒಂದು ಏನೋ ಅಜೆಂಡಾ ಇಟ್ಕೊಂಡು ಪೇಪರ್ ನ್ಯೂಸ್ ಅಲ್ಲಿ ಬರುವಂತದ್ದಲ್ಲ. ನಮ್ಮ ಅಜೆಂಡಾ ಇರ್ತಕ್ಕಂಥದ್ದು ಸ್ಪರ್ಧಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು. ನಾವು ಅಂದ್ರೆ ನಮ್ಮ ಇಟ್ ಮೀನ್ಸ್ ರೈತ ಸಂಘಟನೆ. ಇಲ್ಲಿ ರೈತ ಸಂಘಟನೆ ಎಲ್ಲಿ ಹೋರಾಟಕ್ಕೆ ಇಳಿದಿದೆ ಇದುವರೆಗೆ ಅಲ್ಲಿ ನ್ಯಾಯ ಸಿಕ್ಕಿದೆ ಖಂಡಿತ. ಹಾಗಾಗಿ ಅದನ್ನ ಆ ಒಂದು ಅಜೆಂಡಾ ಇಟ್ಕೊಂಡು ಏನು ನಮ್ಮ ಶಶಿಕಾಂತ್ ಗುರೂಜಿ ಮತ್ತೆ ಚುನ್ನಪ್ಪಣ್ಣ ಪೂಜಾರಿ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಆಸ್ಪಿರೆಂಟ್ಗಳಿಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗತ್ತೆ. ನಾಳೆ ದಿನ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನಾವೊಂದು ದೊಡ್ಡದಾಗಿರ್ತಕ್ಕಂಥ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾ ಇದೀವಿ.
ಸೊ ನೀವೆಲ್ಲರೂ ಏನಪ್ಪಾ ಅಂದ್ರ ತಾವೆಲ್ಲ ರೆಡಿ ಆಗಿರಿ. ನಾಳೆ ಒಂದು ಫಲಿತಾಂಶದ ಮೇಲೆ ಎಲ್ಲವೂ ನಿಂತಿದೆ. ಈಗ ಕೇವಲ ಪಿಸಿ ಕನ್ಫರ್ಮ್ ಆಗಿದೆ. ಇನ್ನು ಪಿಎಸ್‌ಐ ಕನ್ಫರ್ಮ್ ಆಗ್ಬೇಕು, ಪಿಡಿಒ ಕನ್ಫರ್ಮ್ ಆಗ್ಬೇಕು. ಸೊ ಇನ್ನ ಮುಂದೆ ಏನಪ್ಪಾ ಅಂದ್ರ ಕೆಪಿಎಸ್‌ಸಿ ಒಳಗ ಸಾಕಷ್ಟು ಕಾಲ್ಫರ್ಮ್‌ಗಳು ಇದಾವ. ಬಟ್ ಎಲ್ಲ ಏನಪ್ಪಾ ಅಂದ್ರ ಭ್ರಷ್ಟಾಚಾರ ನಡೀತಾ ಇದೆ. ಸೊ ಇನ್ನು ಸಾಕಷ್ಟು ಹುದ್ದೆಗಳು ಕಾಲ್ಫರ್ಮ್ ಆಗ್ಬೇಕಾಗಿದೆ. ಮತ್ತೆ ಭ್ರಷ್ಟಾಚಾರ ಮುಕ್ತ ಆಗ್ಬೇಕಾಗಿದೆ. ಇವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾಳೆ ದಿನ ಸೊ ಒಂದು ಮಹತ್ವದ ಮೀಟಿಂಗ್ ನಾವೆಲ್ಲ ಏನಪ್ಪಾ ಅಂದ್ರ ಅಟೆಂಡ್ ಆಗ್ತಾ ಇದ್ದೀವಿ. ಸೊ ನೋಡೋಣ ನಾಳೆ ಏನ್ ಸಿಗತ್ತೆ, ಏನ್ ನಮಗೆ ಫಲಿತಾಂಶ ಸಿಗತ್ತೆ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿದೆ. ಸೊ ನಮಗೆ ಇನ್ನಷ್ಟು ಹುದ್ದೆಗಳು ಕಾಲ್ಫರ್ಮ್ ಆಗ್ಲೇಬೇಕು ಈ ಸದ್ಯ ಈ ಒಂದು ಅವಧಿ ಒಳಗ. ಸೊ ಅದು ನಮ್ಮ ಮುಖ್ಯ ಅಜೆಂಡಾ ಇದೆ. ಸೊ ನೋಡೋಣ ಎಲ್ಲ ಒಂದು ಆಸ್ಪಿರೆಂಟ್‌ಗಳಿಗೆ ಒಳ್ಳೇದಾಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಶಶಿಕಾಂತ್ ಗುರೂಜಿ ಅವರು ಮತ್ತೆ ಚುನ್ನಪ್ಪಣ್ಣ ಪೂಜಾರಿ ಅವರು ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಸೊ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವು ವಿಶೇಷವಾಗಿ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲೇಬೇಕಾಗತ್ತೆ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ.